ಆರಾ ಭರತ್ ರೆಡ್ಡಿ ಅವರು ಮಾತಾಡಿದ್ದು ಕೇಳಿದ್ರೆ ಏಕವಚನದಲ್ಲೇ ಜನಾರ್ದನ್ ರೆಡ್ಡಿ ಹಂಗೆ ಅವನು ಹಿಂಗೆ ಇವನು, ರಕ್ತಾಭಿಷೇಕ ಮಾಡಿ ಆದರೂ ವಾಲ್ಮೀಕಿ ಅಲ್ಲಿಲ್ಲ ಅಜ್ಜನ ಪ್ರತಿಮೆಯನ್ನು ನಾನು ಅನಾವರಣ ಮಾಡಿಸವನೆ ಅಂತ. ಹಂಗೆ ನೋಡಿದರೆ ನಾರಾ ಭರತ್ ರೆಡ್ಡಿ ತಂದೆ ಮತ್ತು ಜನಾರ್ದನ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರ ತಂದೆ. ಎಲ್ಲರೂ ಬಿ ಜೆ ಪಿಲಿದ್ದವರೇ. ಇವರು ಒಂದು ಕಾಲದಲ್ಲಿ ಎಲ್ಲರೂ ಬಿ ಜೆ ಪಿಲಿದ್ದವರೇ. 1999 ಎಲೆಕ್ಷನ್ನಲ್ಲಿ ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಸೂರ್ಯನಾರಾಯಣ ರೆಡ್ಡಿ ಅಂದರೆ ಭರತ್ ರೆಡ್ಡಿ ಅವರ ತಂದೆ ಸ್ಪರ್ಧೆ ಮಾಡಿ ಸೋತಿದ್ರು. ಬಳ್ಳಾರಿಯಿಂದ ಶ್ರೀರಾಮುಲು ಕಂಟೆಸ್ಟ್ ಮಾಡಿ ಸೋತಿದ್ರು 1999. ಅದಾದ ಮೇಲೆ ಸೂರ್ಯನಾರಾಯಣ ರೆಡ್ಡಿಗೂ ಜನಾರ್ದನ್ ರೆಡ್ಡಿ ಫ್ಯಾಮಿಲಿಗೂ ಅದೇನೋ ವೈಮನಸ್ಸು ಶುರುವಾಯಿತು. 2004ರಲ್ಲಿ ಸೂರ್ಯನಾರಾಯಣ ರೆಡ್ಡಿ ಬಿ ಜೆ ಪಿ ಬಿಟ್ಟು ಜೆ ಡಿ ಎಸ್ಸಿಗೆ ಹೋಗ್ಬಿಟ್ರು. ಜೆ ಡಿ ಎಸ್ಸಿಗೆ ಹೋಗಿ ಕುರುಗೋಡೆಯಿಂದ ಸ್ಪರ್ಧೆ ಮಾಡಿ ಗೆದ್ದರು ಸೂರ್ಯನಾರಾಯಣ ರೆಡ್ಡಿ. ಜನಾರ್ದನ್ ರೆಡ್ಡಿ ಕಂಟೆಸ್ಟ್ ಮಾಡಲಿಲ್ಲ. ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿ ರಾಮುಲು ಗೆದ್ದರು. ಅದಾದಮೇಲೆ 2006ರ ಚುನಾವಣೆ, 2004ರಲ್ಲಿ ಎಲೆಕ್ಷನ್ ಗೆದ್ಕೊಂಡ್ರು, ಇಬ್ಬರು ಎಮ್ ಎಲ್ ಎ ಆದರು. 2006ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗ ಸೂರ್ಯನಾರಾಯಣ ರೆಡ್ಡಿ ಕುಮಾರಸ್ವಾಮಿಯವರ ರಾಜಕೀಯ ಕಾರ್ಯದರ್ಶಿಯಾದರು. ಅದೇ ಟೈಮ್ನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಂದು ರಾಮುಲು ಮಿನಿಸ್ಟರ್ ಆಗಿಬಿಟ್ರು. ಅಷ್ಟೆಲ್ಲ ಆದರೂ ವೈಮನಸ್ಸು ಮುಂದುವರೆದಿತ್ತು ಅವ್ರದ್ದು. ಒಂದೇ ಮೈತ್ರಿಕೂಟದಲ್ಲಿದ್ದರು, ಒಂದೇ ಪಕ್ಷದಲ್ಲಿರಲಿಲ್ಲ, ಮೈತ್ರಿಕೂಟದಲ್ಲಿದ್ದರು. 2006ರಲ್ಲಿ ಬಳ್ಳಾರಿ ಕೆ ಡಿ ಪಿ ಸಭೆ ನಡೆದಿತ್ತು ಬಳ್ಳಾರಿಯಲ್ಲಿ. ಅಲ್ಲಿ ಜನಾರ್ದನ್ ರೆಡ್ಡಿಯವರು ರಾಮುಲು ಪಕ್ಕದಲ್ಲಿ ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ರು. ಸೂರ್ಯನಾರಾಯಣ ರೆಡ್ಡಿ ಜಗಳ ತೆಗೆದ್ರು. ಏನು ಹುದ್ದೆ ಇದೆ ಅಂತ ಬಂದು ಕೂತ್ಕೊಂಡಿದ್ದೀರಿ ನೀವು ಅಂತ. ಜನಾರ್ದನ್ ರೆಡ್ಡಿ ಅವರು ಎಮ್ ಎಲ್ ಎನೂ ಅಲ್ಲ, ಎಮ್ ಎಲ್ ಸಿ ಎಲ್ಲ ಏನೂ ಅಲ್ಲ. ಜೋರು ಗಲಾಟೆ ಮಾಡಿದಾಗ ಜನಾರ್ದನ್ ರೆಡ್ಡಿ ಮೀಟಿಂಗಿಂದ ಎದ್ದು ಹೊರಗೆ ಹೋಗ್ಬಿಟ್ರು. ಅದು ದ್ಯಾಟ್ ವಾಸ್ ದ ಫ್ಲ್ಯಾಶ್ ಪಾಯಿಂಟ್, ಅಂದರೆ ಬಿಟ್ಟೆ ಹೋಯ್ತು ಇವ್ರದ್ದು ಅಂತ. 2007ರ ಬಳ್ಳಾರಿ ಪಾಲಿಕೆಯ ಚುನಾವಣೆಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಗಲಾಟೆ ಅದು ಪೀಕಿಗೆ ಹೋಯಿತು. ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಅವಾಗ. ಆವತ್ತು ಕೂಡ ಫೈರಿಂಗ್ ಆಗಿತ್ತು. 2008 ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ಪೂರ್ತಿ ಹಿಡಿತ ಸಾಧಿಸ್ಬಿಟ್ರು. ಬಳ್ಳಾರಿ ಗ್ರಾಮಾಂತರದಿಂದ ರಾಮುಲು ಗೆದ್ದರು. ಜನಾರ್ದನ್ ರೆಡ್ಡಿ ಅವರ ಬ್ರದರ್ ಕೂಡ ಗೆದ್ದಿದ್ರು. ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಎಮ್ ಎಲ್ ಸಿ ಆಗಿ ಮಿನಿಸ್ಟ್ರು ಆದರು. ಇಡೀ ಬಳ್ಳಾರಿ ಅನ್ನೋದು ಇವ್ರು ಹಿಡಿತಕ್ಕೆ ಸಿಕ್ಕಂಗಾಗ್ಬಿಡ್ತು. 2008 ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ಅಧಿಕಾರ ಸಿಕ್ಕ ಮೇಲೆ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅಂತ ಚರ್ಚೆಗಳು ಶುರುವಾದವು. 2014ರಲ್ಲಿ ಸೂರ್ಯನಾರಾಯಣ ರೆಡ್ಡಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದರು.